ಅತ್ಯಂತ ಗೌರವನೀಯರು, ಸಾವಿರಾರು ಭಕ್ತರ ಶ್ರದ್ಧಾ ಭರವಸೆಯ ಕೇಂದ್ರ ಬಿಂದುವಾಗಿದ್ದ ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರು, ದೈವ ಸಾಧಕರು, ತ್ರಿವಿಧಿ ದಾಸೋಹಿ, ಬಸವಗೋಪಾಲ ಸುಕ್ಷೇತ್ರ ಬಂಡಿಗಣಿಯ ಪರಮಪೂಜ್ಯ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರು ಬಾರದ ಲೋಕದತ್ತ ತಮ್ಮ ಮಹಾಪಯಣ ಪ್ರಾರಂಭಿಸಿದ್ದಾರೆ. ವೀಕ್ಷಕರೇ, ಇಂದು ನಮ್ಮ ಧಾರ್ಮಿಕ ಆಧ್ಯಾತ್ಮಿಕ ಜಗತ್ತಿಗೆ, ಸಮಾಜ ಸೇವಾ ಕ್ಷೇತ್ರಕ್ಕೆ, ದಾಸೋಹ ಪರಂಪರೆಗೂ ಏನು ಹೇಳಲಾರದು ಎಂಬಂತಹ ಒಂದು ಅಳಿಸಲಾಗದ ನಷ್ಟ. ಭಕ್ತರ ಮನಸ್ಸಿನಲ್ಲಿ ನಮ್ಮ ಬದುಕಿನ ಬೆಳಕೇ ಹೋಗಿಬಿಟ್ಟರು ಎಂಬಂತೆ ಕತ್ತಲೆಯ ಭಾವನೆ ಮೂಡಿಸಿರುವ ಸುದ್ದಿ. ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರು ಬದುಕಿನಲ್ಲಿ ಮಾಡಿದ ಸಾಧನೆಗಳು, ನಡೆನುಡಿಗಳು, ಒಳಗಣ ತಾಳ್ಮೆ, ಹೊರಗಿನ ಜ್ಞಾನ ಎಲ್ಲವೂ ಸೇರಿ ಅವರನ್ನು ಜೀವಂತ ದೈವವಾಗಿ ನಿಲ್ಲಿಸಿದರು. ಬಂಡಿಗಣಿಯನ್ನೇ ಅವರು ದಾಸೋಹದ ತಪೋಭೂಮಿಯಾಗಿ, ಮಾನವೀಯತೆಯ ಪವಿತ್ರ ಕ್ಷೇತ್ರವಾಗಿ ಮಾಡಿಬಿಟ್ಟಿದ್ದರು. ಭಕ್ತರ ಕೈ ಹಿಡಿದ ಗುರು, ಎಲ್ಲರಿಗೂ ಒಬ್ಬನಲ್ಲ ಅಪಾರ ಆಶ್ರಯ. ಅಪ್ಪಾಜಿಯವರು ಯಾರೊಬ್ಬರ ಮನೆ ಬಾಗಿಲಿಗೆ ಹೋದರೂ, ಯಾರೊಬ್ಬರು ಬಂದರೂ ಪ್ರಥಮವಾಗಿ ಕೇಳಿದ್ದು ಏನು ಕಷ್ಟ, ಏನು ನೋವು ಎಂಬ ಪ್ರಶ್ನೆ. ಈ ಪ್ರಶ್ನೆ ಅವರದ್ದು, ಆದರೆ ಪರಿಹಾರವನ್ನೂ, ದಾರಿ ತೋರಿಸುವ ಜವಾಬ್ದಾರಿಯನ್ನೂ ಅವರೇ ಹೊತ್ತಿದ್ದರು. ಒಬ್ಬರಿಗೆ ಅನ್ನ, ಮತ್ತೊಬ್ಬರಿಗೆ ಹಣ್ಣು, ಇನ್ನೊಬ್ಬರಿಗೆ ಧೈರ್ಯ, ಕೆಲವರಿಗೆ ನೀತಿಜ್ಞಾನ. ಹೀಗೆ ಜೀವನಕ್ಕೆ ಅಗತ್ಯವಿರುವ ಎಲ್ಲನ್ನೂ ಅವರು ಒಬ್ಬ ಮಹಾತಪಸ್ವಿಯಂತೆ ಹಂಚುತ್ತಿದ್ದರು. ಅವರಲ್ಲಿ ಆಧ್ಯಾತ್ಮಿಕ ಮರುಳೂ ಇತ್ತು, ಸಾಮಾಜಿಕ ಹೊಣೆಗಾರಿಕೆಯ ಗಂಭೀರತೆಯೂ ಇತ್ತು, ಮತ್ತು ತಾಯಿ ತಂದೆಯರು ಮಕ್ಕಳಿಗೆ ಕೊಡೋ ಪೋಷಕ ಪ್ರೀತಿಯೂ ಇತ್ತು. ತ್ರಿವಿಧ ದಾಸೋಹದ ಜೀವಂತ ಮಾದರಿ. ಅಪ್ಪಾಜಿಯವರು ಎಂದಿಗೂ ಮಾತಿನಲ್ಲಿ ಮಾತ್ರವಲ್ಲ, ಕರ್ಮದಲ್ಲಿ ತೋರಿದವರು. ಅನ್ನದಾಸೋಹ, ವಸ್ತ್ರದಾಸೋಹ, ಜ್ಞಾನ ಆಧ್ಯಾತ್ಮ ದಾಸೋಹ, ಈ ಮೂರನ್ನು ಸಮಾನವಾಗಿ ಸಮರ್ಪಣೆಯೊಂದಿಗೆ ನಿಸ್ವಾರ್ಥವಾಗಿ ನೀಡಿದ ಅಧಿಭೌತಿಕ ವ್ಯಕ್ತಿತ್ವ ಅವರು. ಹಸಿದವರಿಗೆ ಅನ್ನ, ಬಡವರಿಗೆ ಬಟ್ಟೆ, ಮನನಂದು ಬಾಳುವವರಿಗೆ ಧೈರ್ಯ, ಉಪದೇಶ, ಇದು ಅವರ ದಿವ್ಯ ಅವತಾರದ ನಿತ್ಯ ಕಾರ್ಯ. ರಾಜ್ಯ ರಾಷ್ಟ್ರೀಯ ಮಟ್ಟದ ಗೌರವ. ಕರ್ನಾಟಕ ರಾಜ್ಯ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನು ಅಪ್ಪಾಜಿಯವರು ಪಡೆದದ್ದು ಅವರ ಸೇವಾ ಮನೋಭಾವಕ್ಕೆ ದೊರೆತ ಒಂದು ಸ್ಮರಣೀಯ ಗುರುತಾಗಿತ್ತು. ಭೌತಿಕವಾಗಿ ಮಠದ ಒಳಗೆ ಇದ್ದರೂ ಆದರ್ಶಗಳಲ್ಲಿ ದೇಶದ ಗಡಿ ದಾಟಿದವರು. ಅವರ ಪಾದಸ್ಪರ್ಶ ಕಾಯುತ್ತಿದ್ದವರು ಸಾವಿರಾರು ಜನ. ಇಂದು ಮನಸ್ಸು ಭಾರವಾದ ದಿನ. ವೀಕ್ಷಕರೇ, ಇಂದು ಬಂಡಿಗಣಿ ಮಾತ್ರ ದುಃಖದಲ್ಲಿ ಮುಳುಗಲಿಲ್ಲ, ಉತ್ತರ ಕರ್ನಾಟಕ ದುಃಖದಲ್ಲಿ ಮುಳುಗಲಿಲ್ಲ, ಸಂಪೂರ್ಣ ಕರ್ನಾಟಕವೇ ಅಳುತ್ತಿದೆ. ಅಪ್ಪಾಜಿಯವರಂತೆ ದಯೆಯ ರೂಪಕ, ಧರ್ಮನಿಷ್ಠೆಯ ಮೂರ್ತಿಭಾವ, ದಾಸೋಹದ ಪರಮತತ್ವದ ಜೀವಂತ ಚಿತ್ರ. ಅವರ ವಿಧಿವಶತನ ಸುದ್ದಿ ಕೇಳಿ ಯಾರು ಯೋಚಿಸಿದರೂ ಕಣ್ಣಲ್ಲಿ ನೀರು ತುಂಬದೇ ಇರುವುದೇ ಕಷ್ಟ. ಗಡಿಗಡಿಗ ಮಠದತ್ತ ಹೊರಟ ಭಕ್ತರು, ಕಣ್ಣೀರನ್ನು ಒರೆಸಿಕೊಳ್ಳುತ್ತಿರುವ ಹಿರಿಯರು, ಅವರ ದರ್ಶನ ಪಡೆದಾಗ ಆಶೀರ್ವಾದ ಪಡೆದ ಮಕ್ಕಳು ಎಲ್ಲರೂ ಒಂದೇ ಮಾತು ಹೇಳುತ್ತಿದ್ದಾರೆ: ಸ್ವಾಮೀಜಿ ಹೋಗೋದು ನಂಬಿಕೆ ಆಗ್ತಾ ಇಲ್ಲ. ಅಂತಿಮ ಯಾತ್ರೆ ನಡೆಯುತ್ತಿದ್ದಾಗ ಮಠದ ಚೌಕಗಳು, ಬೀದಿಗಳು, ಗಲ್ಲಿಗಳು ಎಲ್ಲ ಕಡೆ ಭಕ್ತರ ರುದ್ರೋದ್ಗಾರ, ಹೂವಿನ ಹರಕೆ, ಧಾರ್ಮಿಕ ಮಂತ್ರೋಚ್ಚಾರಣೆ, ಅಪ್ಪಾಜಿ ನಮಗೆ ಆಶೀರ್ವಾದ ನೀಡಿ ಎನ್ನುವ ಮೊರೆ, ಈ ಸಮಸ್ತ ವಾತಾವರಣವೇ. ಅವರನ್ನು ನೋಡಿದ ಭಕ್ತರು ಹೀಗೆ ಹೇಳುತ್ತಿದ್ದಾರೆ: ಬಾಳಿನ ಬೆಳಕು ಹೋಗಿಬಿಟ್ಟಂತಾಗಿದೆ. ನಮ್ಮ ಮನೆಯ ದೊಡ್ಡವರಂತೆ ಕಾಣುತ್ತಿದ್ದಲು. ಅವರ ನಗು, ಅವರ ಮಾತು, ಅವರ ಕರುಣೆ ಮರೆಯಲು ಆಗೋರಲ್ಲ. ಬಾರದ ಲೋಕಕ್ಕೆ ದಿವ್ಯ ಪಯಣ, ಆದರೆ ಉಳಿದಿರುವುದು ಮಾರ್ಗದರ್ಶನ. ಅಪ್ಪಾಜಿಯವರು ಈಗ ದೇಹವನ್ನಷ್ಟೇ ಬಿಟ್ಟಿದ್ದಾರೆ. ಅವರ ತತ್ವ, ಅವರ ಮಾತುಗಳು, ಅವರ ದಾರಿದೀಪವಾದ ದಾಸೋಹದ ಸಂದೇಶ, ಇವೆಲ್ಲವೂ ಜನಮನದಲ್ಲಿ ಸದಾಕಾಲ ಜ್ವಲಿಸುವ ಬೆಳಕು. ಮಾನವ ಸೇವೆಯ ಮಾರ್ಗವನ್ನು ಅವರು ಜೀವದವರೆಗೆ ಹಾದು ಹೋಗಿದಂತೆ ಇಂದಿನಿಂದ ಆ ಹಾದಿಯಲ್ಲಿ ನಡೆಯೋ ಜವಾಬ್ದಾರಿ ಭಕ್ತರ ಮುಂದಿರುತ್ತದೆ. ಕೊನೆಯ ಮಾತು ವೀಕ್ಷಕರೇ, ಈ ದುಃಖದ ಕ್ಷಣದಲ್ಲಿ ನಾವು ಪರಮಪೂಜ್ಯ ದಾಸೋಹರತ್ನ ಚಕ್ರವರ್ತಿ ಶ್ರೀ ಅನ್ನದಾನೇಶ್ವರ ಅಪ್ಪಾಜಿಯವರ ದಿವ್ಯ ಆತ್ಮಕ್ಕೆ ಗಾಢ ಶ್ರದ್ಧಾಂಜಲಿ ಸಲ್ಲಿಸುತ್ತೇವೆ. ಅವರ ಆಶೀರ್ವಾದ ಎಲ್ಲರ ಮೇಲೂ ಸದಾಕಾಲ ಇರಲಿ. ಅವರ ದಾಸೋಹ ತತ್ವ ನಮ್ಮೆಲ್ಲರ ಬದುಕಿನ ಬೆಳಕಾಗಲಿ. ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ನಮಸ್ಕಾರ. ಕಬೀರದಾಸರ ಈ ಪ್ರಸಂಗವನ್ನು ಉಲ್ಲೇಖಿಸಿ ಒಂದು ವಿಶೇಷವಾಗಿರುವಂಥ ಕರೆಯನ್ನು ಕೊಡ್ತಾರೆ. ಮನುಷ್ಯ, ನೀ ಹುಟ್ಟೋ ಕಾಲಕ್ಕೆ ಕಳ್ಕೋತ ಹುಟ್ಟಿಯಪ್ಪ, ನೀನು ಅಳೋದನ್ನು ನೋಡಿ ಜಗತ್ತೆಲ್ಲ ನಗ್ತಾ ಇತ್ತು. ಇಂಥ ಜಗತ್ತಿನಿಂದ ಹೋಗೋದ್ರೊಳಗನ
ಏನಾರು ಒಂದು ಇಂಥ ಸಾಧನೆ ಮಾಡ್ಕೊಂಡು ನೀವು ಹೋಗ್ಬೇಕಲ್ಲ, ಹೋಗೋ ಕಾಲಕ್ಕೆ ನೀನು ನಕ್ಕೋತ ಹೋಗ್ಬೇಕು, ಜನ ನಿನ್ನಿಂದ ಅಳ್ಕೋತ ಬೆನ್ನು ಹತ್ತಿರ್ಬೇಕು. ಹುಟ್ಟುವಾಗ ಏನಿತ್ತಲ್ಲ ಅದು ಉಲ್ಟಾ ಮಾಡ್ಕೊಂಡು ಹೋಗುವಂತ ಕಬೀರದಾಸರು ಸಂದೇಶವನ್ನು ಕೊಡ್ತಾರೆ. ಬಹುತೇಕ ಬಹಳ ಜನ ಏನು ಮಾಡ್ತಾರಂದ್ರೆ ಹುಟ್ಟುವಾಗನೂ ಅಳ್ಕೋತ ಹುಟ್ಟುತ್ತಾರ, ಹೋಗುವಾಗನೂ ಅಳ್ಕೋತನ ಹೋಗ್ತಿರ್ತಾರೆ. ಆದರೆ ನಿಜವಾದ ಮಹಾತ್ಮರು, ಪುಣ್ಯ ಪುರುಷರು, ಸಂತರು, ಶಿವಯೋಗಿಗಳು ಯಾರು ಅಂತ ಕೇಳಿದ್ರೆ ಹುಟ್ಟುವಾಗ ಮಾತ್ರ ಎಲ್ಲರಂಗ ಅವ್ರು ಅಳ್ಕೋತ ಹುಟ್ಟಿರ್ತಾರ, ಹೋಗುವಾಗ ಮಾತ್ರ ಅವ್ರು ನಕ್ಕೋತ ಹೋಗ್ತಿರ್ತಾರ. ಅವರನ್ನ ಸಂತರು, ಮಹಾಂತರು, ಶಿವಯೋಗಿಗಳು ಅಂತ ಕರಿಬೇಕು. ಅಂತಹ ಒಂದು ಮಹತ್ ಸಾಧನೆಯನ್ನು ಮಾಡಿ ಇರುವವರೆಗೆ ಎಲ್ಲರಿಗೂ ಅನ್ನವನ್ನು ಹಾಕಿ ಅನ್ನ ದಾಸೋಹವನ್ನು ಮಾಡಿ ದಾಸೋಹ ಚಕ್ರವರ್ತಿ ಅಂತ ತಿಳ್ಕೊಂಡು ಬಿರುದನ್ನು ಪಡೆದುಕೊಂಡು ಸ್ವತಃ ಶ್ರೀಶೈಲ ಜಗದ್ಗುರುಗಳಿಂದ ದಾಸೋಹ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನು ಪಡೆದುಕೊಂಡು ಇವತ್ತು ನಾಡಿನ ಉದ್ದಗಲಕ್ಕೂ ಕೂಡ ವರ್ಷದ 365 ದಿನಗಳಲ್ಲಿ ಬಹುತೇಕ ಆ ದಿನಗಳಿಗಿಂತಲೂ ಹೆಚ್ಚು ದಾಸೋಹವನ್ನು ಮಾಡುವಂಥ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಅದು ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರಿಗೆ ಸಲ್ಲಬೇಕು. ಹಾಗೆ ಅನ್ನದಾನವನ್ನು ಮಾಡ್ತಾ 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 ಕೊನೆಗೆ ಹೋಗೋ ಕಾಲಕ್ಕೆ ಅವ್ರು ನಕ್ಕೋತನೆ ತಮ್ಮ ಪ್ರಾಣವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದರು. ಇಂದಿಗೆ ಅವರು ಮಹಾತ್ಮರು ಅಂತ ಕರೆಸಿಕೊಂಡರು. ಒಂದು ಮಾತನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿವರೆಗೆ ಅವರ ದೇಹ ಇರೋ ತನಕ ಅವರು ಪರಮಾತ್ಮನ ಅವತಾರಿಗಳು ಅಂತ ನೀವೆಲ್ಲ ಭಾವಿಸಿಕೊಂಡಿದ್ರಿ. ಅವರು ದೇವರ ಅವತಾರಿಗಳು ಅಂತ ನೀವೆಲ್ಲ ಭಾವಿಸಿಕೊಂಡಿದ್ರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ ಯುಗೆ ಯುಗೆ. ಹೇ ಅರ್ಜುನ, ಯಾವಾಗ ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದನೋ, ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಹಾನಿ ಉಂಟಾಗ್ತದನೋ ಅವಾಗೆಲ್ಲ ಆ ಧರ್ಮವನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಈ ಭೂಲೋಕದಲ್ಲಿ ಅವತಾರವನ್ನು ತಾಳ್ತಾ ಇದ್ದೇನೆ. ಸಜ್ಜನರನ್ನು ಸಂರಕ್ಷಣೆ ಮಾಡಿ ದುಷ್ಟರಿಗೆ ಶಿಕ್ಷಣೆಯನ್ನು ಕೊಟ್ಟು ನಾನು ಧರ್ಮವನ್ನು ಪುನಃ ಸ್ಥಾಪನೆಯನ್ನು ಮಾಡುತ್ತೇನೆ, ಯುಗ ಯುಗಗಳಲ್ಲಿ ನಾನು ಅವತಾರ ತಾಳ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಆ ಹಿನ್ನೆಲೆಯಲ್ಲಿ ಈ ಭಾಗದ ಯುಗಾವತಾರಿಗಳಾಗಿ ಜನ್ಮ ತಾಳಿದವರು ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರು. ಅವರು ಇಲ್ಲಿವರೆಗೆ ದೇವರ ಅವತಾರಿಗಳಾಗಿದ್ದರು. ಆ ದೇಹವನ್ನು ಪರಿತ್ಯಾಗ ಮಾಡಿದ ಮೇಲೆ ಇವತ್ತಿನಿಂದ ದೇವರೇ ಅವರಾದರು. ಇಲ್ಲಿಯವರೆಗೆ ದೇವರ ಅವತಾರಿಗಳಾಗಿದ್ದರು, ಈಗ ಅವರು ದೇವರೇ ಆದರು. ಆ ಹಿನ್ನೆಲೆಯಲ್ಲಿ ಅವರನ್ನು ದೇವರಲ್ಲಿ ನಾವೆಲ್ಲ ಕಾಣಬೇಕು. ಅವರ ಸಮಾಧಿಯಲ್ಲಿ ಅವರನ್ನೆಲ್ಲ ಕಾಣಬೇಕು. ಅಪಾರವಾಗಿರುವಂಥ ಭಕ್ತಸ್ತೋಮ ಆಯಿತು. ಈ ಒಂದು ಕರೆ ಕೊಟ್ಟು ಅಂದ್ರೆ ಲಕ್ಷ ಲಕ್ಷ ಜನ ಅವ್ರ ಹಿಂದೆ ಸೇವಾಕ್ ಬರ್ತಿದ್ರು. ಶ್ರೀಶೈಲದಲ್ಲಿ, ಯಡೂರಲ್ಲಿ ಅವರು ಮಾಡಿರುವಂಥ ದಾಸೋಹ ಪ್ರತ್ಯಕ್ಷವಾಗಿ ನಾವು ಕಣ್ಣಿನಿಂದ ನೋಡಿದ್ವಿ. ದಾಸೋಹ ಅಂದ್ರೆ ಕೇವಲ ಹೆಸರಿಗಾಗಿ ಆಗಲಿ ಅಥವಾ ಕಾಡು ದೇವರು ಕಾಟ ಕಳೆಯೋದಕ್ಕಾಗಿ ಆಗಲಿ, ಯಾರೋ ಹೇಳ್ಯಾರ ಮಾಡಬೇಕು ಅನ್ನೋ ಮುಲಾಜಿಗಾಗಿ ದಾಸೋಹ ಮಾಡ್ತಾ ಇರಲಿಲ್ಲ. ಅವರ ದಾಸೋಹ ಹೆಂಗಿರ್ತಿತ್ತು ಅಂದ್ರೆ
ಕನ್ನಡದಷ್ಟು ಮನೆ ಕಲಿತ ಅಸ್ತಿನವರು ಇವತ್ತು ನಮ್ಮ ಕುರಿತು ಅರಿವಿರುತ್ತದೆ. ಆ ಬೆಳಕು ಈ ರಾಜ್ಯದ ನೀರು ಹೋಗಿಲ್ಲ ಇಷ್ಟೆಲ್ಲ ಭಕ್ತರ ಮನದಲ್ಲಿ ಈ ಮಠದ ಭಕ್ತರು ಇದ್ದಾರೆ ಅಂದ್ರೆ ನಾವು ಇಲ್ಲೇ ಇರ್ತಾರೆ, ಇನ್ನೂ ಆಶೀರ್ವಾದ ಮಾಡೋಕೆ ಎಲ್ಲರೂ ಬರ್ತಾರೆ. ಹಳ್ಳಿಗೂ ಸಹಿತ 10,000 ಜನ ದರ್ಶನ ತಗೊಳ್ಳುವಂತ ಕೆಲಸವನ್ನ ಆಗಿದೆ ಅಂತ ನಡೆದಾಡುವ ದೇವರನ್ನ ನಾವೆಲ್ಲ ನಮಗೆ ಬಿಟ್ಟು ಅಗಲಿದ್ದಾರೆ. ಅಗಲಿದ್ದಕ್ಕೆ ದುಃಖ ಬೇಡ, ನಮಗೆ ನಾಶ ಆಗುವಂತ ಶರೀರ ಬಿಟ್ಟು ಆತ್ಮರೂಪದಿಂದ ನಮ್ಮನ್ನೆಲ್ಲರೂ ಕಾಪಾಡ್ತಾರೆ ಅನ್ನುವಂತ ನಂಬಿಕೆ ಇಟ್ಕೊಳ್ಳುವಂತ ಕೆಲಸ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಒಬ್ಬ ಇಬ್ಬರಿಗೆ ದುಃಖ ಆಗಿಲ್ಲ, 10 ಲಕ್ಷ ಜನರಿಗೆ, ವಿಶೇಷವಾಗಿ ತಾಯಂದಿರಿಗೆ, ಅವರು ಕಣ್ಣಿನ ಮಕ್ಕಳಿಗೆ ಇಷ್ಟಪಟ್ಟು ಮಾಡ್ಕೊಳ್ಳೋದಿಲ್ಲ. ಅವರ ಅಪ್ಪಾಜಿ ಅವರು ನಾವು ಅಲ್ಲಿಂದ ಅವ್ರಿಗೆ ಎಷ್ಟೋ ಆದ್ದರಿಂದ ನಾವೆಲ್ಲರೂ ಈ ಮಠದ ಹೆಸರನ್ನ ಶಾಶ್ವತವಾಗಿ ಉಳಿಸುವಂತ ಕೆಲಸವನ್ನು ನಾವು ನಿಮ್ಮೆಲ್ಲರೂ ಭಕ್ತರಿಗೆಲ್ಲ ಜವಾಬ್ದಾರಿ ಅಲ್ಲ. ಪೂಜ್ಯ ಶ್ರೀ ಬಸವಣ್ಣನ ಅವರ ಅಗಲಿಕೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೂಜ್ಯ ಶ್ರೀಗಳ ಭಾವಚಿತ್ರಗಳಲ್ಲಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅಪ್ಪಾಜಿಯವರ ಅಭಿಮಾನಿ ಬಂಧುಗಳನ್ನ ಲಕ್ಷಾಂತರ ಜನ ಇವತ್ತು ಮುಧೋಳದಿಂದ ಈ ಕಡೆ ಜಟ್ಕಂಡಿಂದ ಎಲ್ಲ ಹಳ್ಳಿಗಳ ಸುತ್ತಮುತ್ತಲಿಂದ ನೋಡಿದರೆ ದಾರಿಯಲ್ಲಿ ದಾಟಿ ಬರಲಾರದಷ್ಟು ಜನಸ್ತೋಮ, ಅಪಾರ ಜನಸ್ತೋಮವನ್ನು ಹೊಂದಿರುವಂಥ ಎಲ್ಲ ಅಪ್ಪಾಜಿಯವರ ಭಕ್ತಾದಿ ಬಂಧುಗಳೇ, ತಾಯಂದಿರೇ, ಪತ್ರಕರ್ತ ಸ್ನೇಹಿತರೆ, ಇವತ್ತು ಬಂಡಿಗನಿ ಅಪ್ಪಾಜಿಯವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ಅವ್ರಿಗೆ ಎಲ್ಲ ದಾನಗಳಲ್ಲಿ ವಿದ್ಯಾದಾನ, ಅನ್ನದಾನ ಶ್ರೇಷ್ಠ ಅನ್ನುವಂಥದ್ದನ್ನು ನಾವೆಲ್ಲ ಮಾತಾಡ್ತೀವಿ. ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನ್ನದಾನವನ್ನು ಮಾಡಿರುವಂಥ ಕೀರ್ತಿ ಯಾರಾದರೂ ಸಲ್ಲಿಸಿದ್ರೆ ಅದರ ಅಪ್ಪವರಿಗೆ ಅನ್ನುವಂಥದ್ದು ನಾವು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಅವ್ರ ಕೈಗೂಡನ ಏನು ಗೊತ್ತಿಲ್ಲ, ಎಷ್ಟೇ ಜನ ಕೋಟ್ಯಾಂತರ ಜನ ಬಂದರು, ಲಕ್ಷಾಂತರ ಜನ ಬಂದರು ಸಹಿತ ಅವ್ರ ಮನಸ್ಸು ಮಾಡಿದರೆ ಯಾರಿಗೂ ಸಹಿತ ಅವ್ರು ಮಾಡಿ ಹಿಡಿದಿರುವಂಥ ಕೆಲಸದಲ್ಲಿ ಊಟ ಇಲ್ಲದೆ ಹೋಗಿರುವಂಥ ಸನ್ನಿವೇಶ ನಾವು ಎಲ್ಲಿ ನೋಡೇ ಇಲ್ಲ. ಅಂತ ಯಾರಿಗೂ ಸಹಿತ ಅನ್ನದಾನೇಶ್ವರ ಚಕ್ರವರ್ತಿ ಅನ್ನುವಂಥ ಬಿರುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಸಿಕ್ಕೇ ಇಲ್ಲ. ಅಂತ ಏನಾದರೂ ಬಿರುದು ಸಿಕ್ಕಿದ್ರೆ ಅಪ್ಪಾಜಿಯವರಿಗೆ ಮಾತ್ರ ಅನ್ನುವಂಥ ಮಾತನ್ನ ನಾವೆಲ್ಲರೂ ಅಭಿಮಾನದಿಂದ ಹೇಳಬೇಕಾಗ್ತದೆ. ಇವತ್ತು ಅವ್ರು ಯಾವ ರೀತಿ ಎಲ್ಲ ಭಕ್ತರ ಜೊತೆಗೆ, ಎಲ್ಲ ಗ್ರಾಮಸ್ಥರ ಜೊತೆಗೆ, ಎಲ್ಲ ಸಮಾಜದ ಜೊತೆಗೆ, ಯಾವುದೇ ರಾಜಕೀಯ
ತಾವು ವಿನಂತಿ ಏನ್ ಮಾಡ್ಕೊಳ್ತಾ ಇದ್ದೀನಂದ್ರೆ ಇಲ್ಲಿಂದ ನಾನು ಶವ ಸಂಸ್ಕಾರ ಹೋಗೋದಕ್ಕಿಂತ ಮುಂಚೆ ಸಂಸ್ಕಾರಕ್ಕೆ ಹೋಗೋದಕ್ಕಿಂತ ಮುಂಚೆ ದಯಮಾಡಿ 1 ನಿಮಿಷ ಆ ರೀತಿ ಒಂದು ಶಕ್ತಿಯನ್ನ ಹೊಂದಿದ್ರ ಅಪ್ಪಾಜಿಯವರು ಆ ಕಾರಣಕ್ಕೆ ಬಂಧುಗಳು ನಾವೆಲ್ಲರೂ ಅವರ ಪ್ರೀತಿಗೆ ಪಾತ್ರರಾಗೋಣ. ಯಾವುದೇ ರೀತಿ ನಾವು ಯಾರು ಸಹ ಪ್ರತಿಜ್ಞೆ ಮಾಡುವುದಿಲ್ಲ. ಅವರಿವತ್ತಿಲ್ಲ, ಅವ್ರನ್ನ ಇಲ್ಲಿ ಕಾಣ್ತೇವೆ. ಅವರಿವತ್ತು ಮುಟ್ಟಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಶೈಲದ ಪರಮ ಪೂಜ್ಯರಾಗಿರ್ತಕ್ಕಂಥ ಜಗದ್ಗುರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಶ್ರೀಶೈಲದಿಂದ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಲ್ಲಿ ಕೂಡ ಶ್ರೀಶೈಲದ ಜಗದ್ಗುರುಗಳು ಬಂದು ಆಶೀರ್ವಾದ ಮಾಡ್ತಕ್ಕಂಥ ಇದೇ ರೀತಿಯಾಗಿ ಎಲ್ಲರಲ್ಲಿ ಪ್ರತಿಭಟನೆ ಮತ್ತು ಕೂಡಿಕೊಂಡು ಚರ್ಚೆ ಮಾಡಿ ನಿರ್ಣಯ ಮಾಡಿ ಇಲ್ಲಿ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ.